ಭೇಟಿಯಾಗಿದ್ದಾರೆ. ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಹಲವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನು ವಹಿಸಿದ ನಂತರದಲ್ಲಿ ಆಗ್ತಾ ಇರುವಂತಹ ಮೊದಲ ಭೇಟಿ ಇದು. ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ, ಸುರೇಶ್, ಗೀತಾಂಜಲಿ ಕಿರ್ಲೋಸ್ಕರ್, ವಿಕ್ರಮ್ ವಿಶ್ವನಾಥ್, ಮೋಹನ್ ಸುರೇಶ್, ಶಬೀನಾ ಸುಲ್ತಾನಾ, ಕಾರ್ತಿಕ್ ತಲ್ಲಂ, ರಾಘವೇಂದ್ರ ಪೂಜಾರಿ, ರವಿಶಂಕರ್ ಹೀಗೆ ಹಲವರನ್ನ ಒಳಗೊಂಡಂತಹ ವಿವಿಧ ದೇಶಗಳ ಗೌರವಾನ್ವಿತ ರಾಯಭಾರಿಗಳ ನಿಯೋಗ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಅಡೆತಡೆ, ಐಟಿ ಕಂಪನಿಗಳಿಗೆ ಈ ಟ್ರಾಫಿಕ್ನ ಹೆಚ್ಚಳ, ರಸ್ತೆ ಸಮಸ್ಯೆ, ಮಳೆಗಾಲದಲ್ಲಾಗುವಂತಹ ಸಮಸ್ಯೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕಿರಣ್ ಮಜುಮ್ದಾರ್ ಶಾ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಗೆ, ಯಾಕಂದ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರೇನಾಗಿದ್ರು, ಆ ಸಂದರ್ಭದಲ್ಲಿ ಒಂದಿಷ್ಟು ಸಂಘರ್ಷಕ್ಕೆ ಇಳಿದಿದ್ದು ನಿಮಗೆ ನೆನಪಿರಬಹುದು. ಮೋಹನ್ ದಾಸ್ ಪೈ ಅವರು ಕೂಡ ಆ ಸಂದರ್ಭದಲ್ಲಿ ಆ ಚರ್ಚೆನಲ್ಲಿ ಭಾಗಿಯಾಗಿದ್ರು. ಆಗ ಒಂದಿಷ್ಟು ಕಟುವಾದಂತಹ ಟೀಕೆಗಳು, ವಾಗ್ದಾಳಿಗಳು ಡಿಕೆ ಶಿವಕುಮಾರ್ ಅವರ ಮಧ್ಯೆ, ಹಾಗೆಯೇ ಈ ಉದ್ಯಮ ಕ್ಷೇತ್ರದ ದಿಗ್ಗಜರ ಮಧ್ಯೆ ನಡೆದಿತ್ತು. ಆದರೆ ಈಗ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳು, ಜೊತೆಗೆ ವಿವಿಧ ದೇಶಗಳ ರಾಯಭಾರಿಗಳು ಎಲ್ಲರೂ ಒಟ್ಟಾಗಿ ಹೋಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ, ಜೊತೆಗೆ ಅವರಿಗೆ ಅಭಿನಂದಿಸಿದ್ದಾರೆ. Supporting him on all the new initiatives that are required to develop Bangalore into a world-class city, and I think every country that we represent is willing to basically support this effort. So I think that's the main essence of our conversation. I think the Chief Minister is very committed to developing not just Bengaluru but Karnataka and make it both a world-class city and a leading state in the country. You have been keep on giving him suggestions about Bengaluru's road and pothole issues. Have you decided? I think he's doing a lot. Now I think he's going to double down and really get things moving. I think there are many things that need to be done. I think Bangalore needs better infrastructure, including the tunnel road, including many elevated highways, corridors, also the PRR, and also he has given a special, budgetary allocation for the ORR improvement. So I think a lot is going to happen, and of course he has taken bold measures in garbage and solid waste management. So I think we should, as citizens, really do our bit to be very civic minded. ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ನಂತರದಲ್ಲಿ ಹೇಳಿದಂತಹ ಮಾತುಗಳನ್ನ ಕೇಳಿಸಿಕೊಂಡ್ರೆ, ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಬೆಂಗಳೂರು ನಗರದಲ್ಲಿ ಆಗಬೇಕಾಗಿರುವಂತಹ ಕೆಲಸಗಳು, ಬೆಂಗಳೂರಿನಲ್ಲಿ ಆಗಬೇಕಾಗಿರುವಂತಹ ಅಭಿವೃದ್ಧಿ, ಬೆಂಗಳೂರನ್ನ ಒಂದು ವರ್ಲ್ಡ್ ಕ್ಲಾಸ್ ಸಿಟಿ ಮಾಡೋದಕ್ಕೆ ಸದ್ಯಕ್ಕಾಗಬೇಕಾಗಿರುವಂತಹ ಪ್ರಯತ್ನಗಳು, ಪ್ರಮುಖವಾಗಿ ಅದು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ರಸ್ತೆ ಇರಬಹುದು, ಟ್ರಾಫಿಕ್ ಸುಧಾರಣೆ ಇರಬಹುದು, ಟನಲ್ ರೋಡ್ಗಳಿರಬಹುದು, ಅಥವಾ ಹೈವೇಗಳಿರಬಹುದು, ಕಾರಿಡಾರ್ಗಳಿರಬಹುದು, PRR ರಸ್ತೆಗಳು, ORR ರಸ್ತೆಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆಯನ್ನ ಮಾಡಿದೀವಿ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಗಬೇಕಾಗಿರುವುದು ಬಹಳ ಇದೆ. ಬಟ್ ಮುಖ್ಯಮಂತ್ರಿಗಳು ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಉತ್ತಮ ರೀತಿಯ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಕಮಿಟೆಡ್ ಇದ್ದಾರೆ. ಈ ವಿಚಾರವಾಗಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿದೀವಿ ಅಂತ ಹೇಳಿ ಪ್ರತಿಕ್ರಿಯೆಯನ್ನ ಕೊಟ್ಟರು ಕಿರಣ್ ಮಜುಮ್ದಾರ್ ಶಾ. ನಾನಾಗಲೇ ಉಲ್ಲೇಖ ಮಾಡಿದೆ, ಈ ಹಿಂದೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿದ್ದಾಗ ಡಿಕೆ ಶಿವಕುಮಾರ್ ಅವರು ಇದೇ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೀಟೆಡ್ ಆರ್ಗ್ಯುಮೆಂಟ್ ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಹಾಗೆ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಆಗಿತ್ತು. ಆದ್ರೆ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಉದ್ಯಮ ಕ್ಷೇತ್ರದ ದಿಗ್ಗಜರೆಲ್ಲರೂ ಕೂಡ ಒಟ್ಟಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವ್ರ ಜೊತೆ ಮುಂದಿನ ಬೆಂಗಳೂರಿನ ಭವಿಷ್ಯದ ರೂಪುರೇಷೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಿದ್ದಾರೆ, ವಿಚಾರ ವಿನಿಮಯವನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.